ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಉಪಾಧ್ಯಕ್ಷ ನಾನು. ನಾವು ಒಂದು ಹೊಸ ಕಟ್ಟಡ ಮಾಡಿದ್ದು, ಹಲವಾರು ರಾಜಕೀಯದ ಒತ್ತಡದಿಂದ ಭಾಳ ದಿವಸ ನಿಂತೋಗಿತ್ತು. ನಮಗೆ ಒಳ್ಳೆಯ MP ಸಿಕ್ಕಿದ್ದಾರೆ. ಅವ್ರ MP ಕೈಲಿ ಇವತ್ತು ನಮ್ಮ ಸಹಕಾರ ಸಂಘದ ಕಟ್ಟಡವನ್ನು ಉದ್ಘಾಟನೆ ಮಾಡಿಸಿದ್ವಿ. ಒಳ್ಳೆಯ ಕಾರ್ಯಕ್ರಮ ಇದು. ನಮಗೆ ರೈತರುಗಳಿಗೆ ಅನುಕೂಲ ಆಗುವಂಥದ್ದು ನಮ್ಮ MP ಸಾಹೇಬರು ಮಾಡ್ತಾರೆ ಅನ್ನೋ ನಮಗೆ ನಿರೀಕ್ಷೆ ಇದೆ. ಹಾಗೂ ನಮ್ಮ ಮೋದಿ ಸಾಹೇಬರು ಹೆಚ್ಚಿಗೆ ನಮ್ಮ ರೈತರಿಗೆ ಒತ್ತಡ ಕೊಡ್ತಾರೆ. ಇದೇ ರೀತಿ ಬೆಳವಣಿಗೆ ಮಾಡಿಕೊಂಡಂದರೆ ನಮ್ಮ ರೈತರಿಗೆ ಯಾವ ತೊಂದರೆನೂ ಆಗಲ್ಲ, ಯಾವ ಇದೂ ಆಗಲ್ಲ. ಇಂಥ ಹೃದಯವಂತ ವ್ಯಕ್ತಿಗಳು ನಮ್ಮ ಇಡೀ 28 ಕ್ಷೇತ್ರದಲ್ಲೂ ಎಲ್ಲರೂ ಇದೇ ಥರ ಗೆಲ್ಲಿ ಅನ್ನೋ ನಮ್ಮ ನಿರೀಕ್ಷೆ. ಒಳ್ಳೆಯ ಆಡಳಿತ ನಡೀತದೆ, ಒಳ್ಳೆಯ ಅಧಿಕಾರ ಇರ್ತದೆ, ಸರ್ಕಾರಗಳು ಚೆನ್ನಾಗಿರ್ತದೆ. ಸರ್, ಈಗ ಗೆದ್ದ ಮೇಲೆ ಮೊದಲನೇ ನಿಮ್ಮದೇ ಉದ್ಘಾಟನೆ ಮಾಡಿರೋದು ಏನನ್ಸುತ್ತೆ ಸರ್? ಫಸ್ಟು ನಮ್ಮ ಉದ್ಘಾಟನೆ ನಮ್ಮ ಮತಿಕೆರೆ ಬಿಲ್ಡಿಂಗ್. ನಾವು ಆದಷ್ಟು ಹೋಗಿ ನಮ್ಮ ಎಲ್ಲ ಸ್ನೇಹಿತರುಗಳು ಸಹ ಹೋಗಿ ಅವ್ರನ್ನ ಬೆಳಗ್ಗೆ 7 ಮೀಟ್ ಮಾಡಿದ್ರು. ಸರ್, ನಿಮಗೆ ಇನ್ವಿಟೇಷನ್ ತಲುಪಿಲ್ಲ, ಒಂದೇ ದಿನ ಇವತ್ತು ನಾಳೆನೇ ನಮ್ಮ ಪ್ರೋಗ್ರಾಮು, ನೀವು ದಯಮಾಡಿ ನಮ್ಮ ಪ್ರೋಗ್ರಾಮ್ಗೆ ಇದೇ ನಮ್ಮ ಮಾಗಡಿ ತಾಲೂಕಿನಲ್ಲಿ ಫಸ್ಟ್ ಪ್ರೋಗ್ರಾಮ್ ಅಂತ ಕೇಳ್ಕೊಂಡಾಗ ಏನೇ ಪ್ರೋಗ್ರಾಮ್ ಇದ್ರೂ ನಾನು ಬರ್ತೀನಪ್ಪ, ಎಷ್ಟು ಟೈಮ್ ಆದರೂ ನಾನು ಬರ್ತೀನಿ ಅಂತೇಳಿ ನಮಗೆ ಕೊನೆಗೂ ಬಂದು 3 ಗಂಟೆಗೆ ಬಂದು ನಮ್ಮ ಸರ್, ಹಂಗಾರೆ ಪ್ರೋಟೋಕಾಲ್ ಪ್ರಕಾರ ಅವ್ರಿಗೆ ಇನ್ವಿಟೇಷನ್ ತಲುಪಿಲ್ಲ ಅಂತನಾ? ಪ್ರೋಟೋಕಾಲ್ ಪ್ರಕಾರ ಹೆಸರು ಹಾಕಿಲ್ಲ, ಇನ್ಫಾರ್ಮೇಷನ್ನು ತಲುಪಿಲ್ಲ. ಆ ಪ್ರೋಟೋಕಾಲ್ನ ಪಾಂಪ್ಲೆಟ್ಟು ನಮ್ಮ ಜನಗಳೇ ನೋಡಿ ಅವರೇ ಶಾಕ್ ಆಯ್ತವ್ರೆ. ನಾವು ಹೇಳ್ಬಾರ್ದು ಅದನ್ನು. ನಮ್ಮ ಮತಿಕೆರೆ ಸಹಕಾರ ಸಂಘದಲ್ಲಿ ಒಂದು ಬೋರ್ಡ್ಗೆ ಅವ್ರ ನೇಮ್ಸ್ ಹಾಕೋರೆ, ಒಬ್ಬ ಗುತ್ತಿಗೆದಾರನ್ನ ಹಾಕ್ಸ್ತಾರಲ್ಲ ಆ ಮಟ್ಟಕ್ಕೆ ಹಾಕ್ಸಿದ್ದಾರೆ. ನಾವು ಅದನ್ನು ಸುಮ್ಮನೆ ವೈಲೇಟ್ ಮಾಡೋಕ್ಕೆ ಹೋಗಲಿಲ್ಲ. ಅದು ವೈಲೇಟ್ ಮಾಡೋಕ್ಕೆ ಹೋದರೆ ಸುಮ್ಮನೆ ಏನಪ್ಪ ಇವರೇನೋ ತರಲೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಯ್ತಾರೆ. ನಾವು ನಮ್ಮ ಡಾಕ್ಟ್ರಿಗೆ ಜನ ಓಟ್ ಕೊಟ್ಟಿರೋದು ನೋಡಿದ್ರೆ ತರಲೆ ಮಾಡ್ಕೊಂಡು ಹೋದ್ರೆ ಓಟ್ ಸಿಗಲ್ಲ ಅನ್ನೋದು ನಮಗೆ ಕನ್ಫರ್ಮ್ ಆಗದೆ. ನಾವು ಒಳ್ಳೆಯ ವ್ಯಕ್ತಿತ್ವನ ಉಳಿಸ್ಕೊಂಡು ಹೋದರೆ ನಮಗೆ ಜಾಗ. ಇವತ್ತು ಸಾಕಷ್ಟು ಹಣ ಹಂಚಿದ್ರು, ಸಾಕಷ್ಟು ಓಡಾಟ ಮಾಡಿದ್ರು, ಸಾಕಷ್ಟು ಹೋರಾಟ ಮಾಡಿದ್ರು, ಆದರೆ ಜನ ಯಾರು ಹಣಕ್ಕೋಸ್ಕರ ಯಾರು ಇವತ್ತು ಓಟ್ ಕೊಡಲಿಲ್ಲ. ಅವರ ಸ್ವಾಭಿಮಾನಕ್ಕೆ, ಅವರ ಶ್ರಮಕ್ಕೆ, ಅವರು ಜನ ಗಳಿಸಿರುವಂಥ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಜನ ಅಷ್ಟೇ ಸಹಕಾರ ಕೊಟ್ಟರೆ. ಅದೇ ರೀತಿ ನಮ್ಮ ಡಾಕ್ಟರ್ ಸಾಹೇಬರು ಸಹ ಸಹಕಾರ ಕೊಡ್ತಾರೆ ಅನ್ನೋ ನಂಬಿಕೆ ನಮಗೈತೆ. ತಮ್ಮ ಹೆಸರು ಸರ್? ಸರ್, ನಮ್ಮ ಹೆಸರು ಅಪ್ಪಾಜಿಗೌಡ.